ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗಿ 9 ದಿನ ಆಯಿತು. 3ನೇ ತಾರೀಕು ಸೋಮವಾರ ವಿಸ್ತರಣೆಯಾಗಿದೆ. 19 ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಅವರಿಗೆ ಯಾವ ಖಾತೆ ಅನ್ನೋದು ಗೊತ್ತಿಲ್ಲ. ಖಾತೆ ಹಂಚಿಕೆ ಆಗಿಲ್ಲ. ನೆನ್ನೆ ಲಿಸ್ಟ್ ಬಂದ್ಬಿಡುತ್ತೆ ಅಂದ್ರು, ಬರಲಿಲ್ಲ. ಇವತ್ತು ಬರಬಹುದು ಅನ್ನುವ ಲೆಕ್ಕಾಚಾರ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಕರೆಸಿಕೊಂಡು ಮೀಟಿಂಗ್ ಮಾಡಿದ್ದಾರೆ. ಈ ಸಭೆಯ ನಂತರ ವೇಣುಗೋಪಾಲ್ ಅವರು ಪಟ್ಟಿ ತಗೊಂಡು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರಂತೆ. ರಾಹುಲ್ ಗಾಂಧಿ ಅವರು ಓಕೆ ಮಾಡಿದ್ರೆ ಇವತ್ತೇ ಪಟ್ಟಿ ಡಿಕೆ ಶಿವಕುಮಾರ್ ಅವರಿಗೆ ತಲುಪುತ್ತೆ, ಮುಖ್ಯಮಂತ್ರಿಗಳಿಗೆ ತಲುಪುತ್ತೆ. ಯಾರಿಗೆ ಯಾವ ಖಾತೆ ಅನ್ನುವುದನ್ನು ರಾಹುಲ್ ಗಾಂಧಿ ಅವರು ಫೈನಲ್ ಮಾಡಬೇಕು. ತಾರೀಖು 11 ಇವತ್ತು, ನಾಡಿದ್ದು ಅಧಿವೇಶನ ಶುರುವಾಗತ್ತೆ. ಸಚಿವರುಗಳಿಗೆ ಖಾತೆ ಹಂಚಿಕೆಯಾದರೆ ಅವರವರ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅವರವರು ಉತ್ತರ ಕೊಡಬಹುದು. ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ವಿರೋಧ ಪಕ್ಷಗಳವರು 100 ಪ್ರಶ್ನೆ ಕೇಳಿದ್ದಾರೆ. ಯಾವ ಪ್ರಶ್ನೆಗೆ ಯಾರು ಉತ್ತರ ಕೊಡೋದು ಅನ್ನೋದು ಗೊತ್ತಿಲ್ಲ. ಇನ್ನು ಕಲಾಪ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕಾದವರು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಯಾರನ್ನೋದು ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆಯ ಭರವಸೆಯಲ್ಲಿದ್ದಾರೆ ಸಚಿವರು. ಬಿಜೆಪಿ ಇದ್ದಾಗಲೂ ಹಿಂಗ್ ಲೇಟ್ ಆಗಿತ್ತು ಅಂತಾರೆ. ಎಲ್ಲ ಕೊಡ್ತೀವಿ. ಸರ್ಕಾರ ಕೊಡ್ತೀವಿ. ಖಾತೆ ಹಂಚುತ್ತಾರೆ ಮುಖ್ಯಮಂತ್ರಿಗಳು. ಆದಷ್ಟು ಇವತ್ತೇ ಕೊಡ್ಬೋದು ಅಥವಾ ನಾಳೆ ಕೊಡ್ಬೋದು ಅಂತ ಉತ್ತರ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಗೊಂದಲ ಏನಿಲ್ಲ. ಹೊಸ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಇವತ್ತೆಲ್ಲ ಸೆಟ್ಲು ಮಾಡ್ತಾರೆ. ಬಿಜೆಪಿಯವ್ರು ಇರೋದೇ ಟೀಕೆ ಮಾಡೋಕ್ಕೆ, JDSನವ್ರು ಇರೋದೇ ಟೀಕೆ ಹೋಗ್ಲಕ್ಕ ಇರೋದವರು ನಮಗೆ. ಅಲ್ಲ, ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ, ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಆಯ್ತು, ಇದೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿ. ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆನಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ಟರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ಇವತ್ತು ನಾಳೆ ಮಾಡ್ತಾರೆ ಖಾತೆ ಹಂಚಿಕೆ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ, ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗತ್ತೆ ಅಂತ ಹೇಳ್ತಾ ಇದೀವಿ. ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ದೊಡ್ಡನಲ್ಲ. ನನಗೆ ಅಷ್ಟೊಂದು ದೊಡ್ಡ ಇದು ಇಲ್ಲ ನನಗೆ. ಇಲ್ಲ, ಅದು ಕೆಲವು ಸಂದರ್ಭದಲ್ಲಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಈಗ ಯಾಕೆ ತಡ ಇದೆ ಅಂತೇಳಿ ನನಗೆ ಅದರ ಮಾಹಿತಿ ಇಲ್ಲ.
ನೋಡಿ, ಖಾತೆ ಹಂಚಿಕೆ ಮುಖ್ಯಮಂತ್ರಿ ಪರಮ ಅಧಿಕಾರ. ಮುಖ್ಯಮಂತ್ರಿ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿಕೊಂಡು, ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಅದು ಸಮರ್ಪಕವಾಗಿ ಅದನ್ನು ಕೊಡ್ತಾರೆ. ಎಲ್ಲ ಸಚಿವರು ಕೂಡ ಯಾವುದೇನು ಪ್ರತಿಯೊಂದು ಖಾತೆ ಕೂಡ ಅದರದ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲೂ ಭಾಳಷ್ಟು ಕೆಲಸ ಮಾಡ್ಬೋದು. ಯಾವುದೇ ಖಾತೆ ಕೊಟ್ಟರು ಕೂಡ ಎಲ್ಲ ಸಚಿವರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ತಾವೇನು ನನ್ನ ಗಮನಕ್ಕಿಲ್ಲ ಅಂಥವೇನಿದ್ರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು ನನ್ನ ಗಮನಕ್ಕೆ ಅದಿಲ್ಲ. ಇವತ್ತು ನನ್ನ ಅನಿಸಿಕೆ ಹಂಚಿಕೆ ಆಗ್ಬೋದು ಅಂತ ವಿಶ್ವಾಸ ಇದೆ. ಯಡಿಯೂರಪ್ಪ ಗೌರ್ಮೆಂಟ್ ಅವಾಗ ಪೂರ್ಣ ಪ್ರಮಾಣದ ಸರ್ಕಾರ ಇತ್ತು ಬಿಟ್ಟು ಅಂತಲ್ಲ. ಬಿಜೆಪಿಯರ ಅವಧಿ ಒಳಗ ಇಂಥ ಆದಂಥದ್ದು ಉದಾಹರಣೆಗಳು ಇದ್ದಾವೆ. ಸರ್, ನಾನು ಖರ್ಗೆ ಸಾಹೇಬರಿಗೆ ಭೇಟಿಯಾಗಿದ್ದು ನನಗೆ ಮಂತ್ರಿ ಸ್ಥಾನದ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರರ ಮೊದಲ ಅಧಿವೇಶನ ತಯಾರಾಗ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಕೌಂಟರ್ ಕೊಡುವ ಶಾಸಕರ ಪಟ್ಟಿ ರೆಡಿ ಮಾಡಿದಾರಂತೆ. ಸಚಿವರು ಶಾಸಕರುಗಳ ಪಟ್ಟಿ. ಸಚಿವ ಬಾಲಕೃಷ್ಣ ಅವರಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್, ಪ್ರಿಯಾಂಕ ಖರ್ಗೆ, ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ರಿಜ್ವಾನ್ ಅರ್ಷದ್, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಪ್ರಮುಖ ಸಚಿವರು, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಕೋನರೆಡ್ಡಿ ಸೇರಿದಂತೆ ಹಲವು ಶಾಸಕರು ಸದನದಲ್ಲಿ ಹಾಜರಿದ್ದು ವಿರೋಧ ಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಅಂತಾನೆ ಇವರುಗಳನ್ನ ತಯಾರು ಮಾಡಲಾಗಿದೆಯಂತೆ. ಅಧಿವೇಶನದ ಪೂರ್ವ ತಯಾರಿಗಾಗಿ ಮುಖ್ಯಮಂತ್ರಿಗಳು ಸಚಿವರ ಸಭೆ ಕರೆದಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಕೃಷ್ಣಾದಲ್ಲಿ. ನಾಳೆಯೊಳಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಗೊತ್ತಾದ್ರೆ ಒಳ್ಳೆಯದು. ಇಲ್ಲದೆ ಹೋದ್ರೆ ಎಲ್ಲ ಪ್ರಶ್ನೆಗಳಿಗೂ ನಾನೇ ಉತ್ತರ ಕೊಡ್ತೀನಿ ಅಂತಾರಂತೆ ಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.